ಗುರು ಹೌದು, ದಿಸ್ ಇಸ್ ಕಾಲ್ಡ್ ದ ಸಿನಿಮಾ, ದಿಸ್ ಇಸ್ ಕಾಲ್ಡ್ ದ ಕಮ್ ಬ್ಯಾಕ್, ದಿಸ್ ಇಸ್ ಕಾಲ್ಡ್ ದ ಇಂಡಿಯನ್ ಪ್ಯೂರ್ ಸಿನಿಮಾ. ಪೌರಾಣಿಕತೆಯ ಜೊತೆ ತಂತ್ರಜ್ಞಾನವನ್ನ ಬೆಸೆದು ಸಿನಿಮಾ. ಗುರು, ಒಂದು ರಿಫ್ರೆಶ್ಮೆಂಟ್ ಬೇಕಿತ್ತು ನಮ್ಗೆ ಎಲ್ಲ ಜಂಜಾಟದಿಂದ. ನಿಮ್ಗೆಲ್ಲ ಜಂಜಾಟ ಏನು ಅಂತ ತುಂಬಾ ಗೊತ್ತಾಯಿದೆ. ಕೆಲವು ಕಾಂಟ್ರವರ್ಸಿಗಳು, ಕೆಲವು ಮೂವಿಗಳು, ಹೀಗೆ ಹಲವಾರು ನಾವು ನೋಡ್ತಾ ಇದ್ದೀವಿ ಏನೇನೆಲ್ಲ ಕಾಂಟ್ರವರ್ಸಿಗಳು ಬರ್ತಾ ಇದಾವೆ ಅಂತ. ಬೆಳಿಗ್ಗೆ ಎದ್ದು ಟಿವಿ ನೋಡೋಣ ಅಂತ ಕೂತ್ಕೊಂಡ್ರೆ ಬರೀ ದರಿದ್ರ ನ್ಯೂಸ್ಗಳು, ಎಕ್ಸ್ಪೆಷಲಿ ಕನ್ನಡಿಗರಿಗೆ. ಆದ್ರೆ ಈ ಸಿನಿಮಾ ಈ ಎಲ್ಲಾ ಜಂಜಾಟಗಳಿಂದ, ಈ ಎಲ್ಲಾ ಕಾಂಟ್ರವರ್ಸಿಗಳಿಂದ ನಮ್ಗೆ ಸಿನಿಮಾ ಲವರ್ಸ್ಗೆ ಒಂದು ಒಳ್ಳೆ ಪ್ಯೂರ್ ಟ್ರೀಟ್ಮೆಂಟ್ ಮತ್ತೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ನ ಕೊಟ್ಟಿದೆ. ಗುರು ಹೌದು, ಈ ಮೂವಿನೂ ನಾನು ನೋಡ್ಕೊಂಡ್ ಬಂದೆ, ಎಷ್ಟು ಅದ್ಭುತವಾಗಿದೆ ಅಂತ ಅಂದ್ರೆ. ದಿಸ್ ಇಸ್ ಕಾಲ್ಡ್ ದ ಪ್ಯೂರ್ ಇಂಡಿಯನ್ ಮೂವಿ ಬೈ ನಾಗಶ್ವಿನ್. ಮೊದಲಿಗೆ ಕಲ್ಕಿನ ಇಡೀ ಟೀಮ್ಗೆ ಧನ್ಯವಾದಗಳನ್ನ ಹೇಳುತ್ತಾ ಈ ಕಲ್ಕಿ 2898 ಮೂವಿಯ ರಿವ್ಯೂ ಮಾಡ್ಕೊಂಡ್ ಬರೋಣ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ನಾವೇನ್ ಮೇಲ್ ಸಿಕ್ಕಾರೋಣ. ಗುರು, ಮೊದಲಿಗೆ ನಾವು ಕಲ್ಕಿ ಸಿನಿಮಾದ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ ಸ್ಟೋರಿ ತುಂಬಾ ಸಿಂಪಲ್ ಆಗಿದೆ. ಮಹಾಭಾರತದ ಯುದ್ಧದಲ್ಲಿ ಅಶ್ವತ್ಥಾಮ ಕೃಷ್ಣನನ್ನೇ ಕೊಲ್ಲೋದಿಕ್ಕೆ ಮುಂದಾದಾಗ ಕೃಷ್ಣ ಅವನಿಗೆ ಕೊಟ್ಟಂತ ಶಾಪದಿಂದ ಅಶ್ವತ್ಥಾಮ ಅಮರನಾಗ್ತಾನೆ. ಆದರೆ ಆ ಅಮರತ್ವ ಅವನಿಗೆ ಶಾಪವಾಗಿದ್ದರಿಂದ ಆ ಶಾಪದಿಂದ ವಿಮೋಚನೆಯಾಗೋದಿಕ್ಕೆ ಕೃಷ್ಣನ ಹತ್ರ ಒಂದು ಸಲಹೆನ ಕೇಳ್ತಾನೆ. ಯಾವುದಾದರೂ ಮಾರ್ಗವಿದ್ರೆ ತಿಳಿಸು ಅಂತ ಕೃಷ್ಣನ ಹತ್ರ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಮುಂದೆ ಬರುವಂತ ಒಂದು ಪೀಳಿಗೆಯಲ್ಲಿ, ಮುಂದೆ ಬರುವಂತ ಭವಿಷ್ಯದಲ್ಲಿ ನಾನು ಒಂದು ಅವತಾರನ ಎತ್ತೀನಿ. ಅಧರ್ಮವನ್ನ ಅಳಿಸೋದಿಕ್ಕೆ ಒಂದು ಅವತಾರನ ಎತ್ತೀನಿ. ಆ ಅವತಾರ ಭೂಮಿಗೆ ಬರೋದಿಕ್ಕೆ, ಆ ಅವತಾರ ಜನನ ಆಗೋದಿಕ್ಕೆ ನೀನು ಅದನ್ನ ಕಾಪಾಡ್ತೀಯ. ಈಗ ನನ್ನ ಕೊಲ್ಲೋದಿಕ್ಕೆ ಬಂದಿರುವಂತ ನೀನು ಆಗ ನನ್ನನ್ನು ಕಾಪಾಡ್ತೀಯ, ಆಗ ನೀನು ಈ ಶಾಪದಿಂದ ವಿಮೋಚನೆಗೊಳ್ತೀಯ ಅಂತ ಹೇಳ್ತಾನೆ ನಮ್ಮ ಕೃಷ್ಣ. ಅದರಂತೆ ನಮ್ಮ ಅಶ್ವತ್ಥಾಮ ಕೂಡ ಆ ಭವಿಷ್ಯದವರೆಗೆ ಕಾಯ್ತಾನೆ. ಭವಿಷ್ಯದ ಆ ಅಧರ್ಮವನ್ನ ಅಳಿಸೋದಿಕ್ಕೆ ಕೃಷ್ಣ ಕಲ್ಕಿ ಅವತಾರನ ಎತ್ತೋದ್ರಲ್ಲಿರ್ತಾನೆ. ಆದರೆ ಆ ಭವಿಷ್ಯದಲ್ಲಿ ಒಬ್ಬ ಬೌಂಟಿ ಹಂಟರ್ ಇರ್ತಾನೆ. ಅವನ ಹೆಸರು ಭೈರವ. ಅವನೊಬ್ಬ ಸ್ವಾರ್ಥಿ, ಕಾಂಪ್ಲೆಕ್ಸ್ ಹೋಗ್ಬೇಕು ಅನ್ನುವಂತ ಒಂದು ಸ್ವಾರ್ಥವಾದಂತ ಒಂದು ಆಸೆಯನ್ನ ಇಟ್ಕೊಂಡು ಆ ಡಿಸ್ಟೋಪಿಯನ್ ವರ್ಲ್ಡ್ ಅಲ್ಲಿ ಬದುಕ್ತಾ ಇರ್ತಾನೆ. ಆದ್ರೆ ಅವ್ನು ಕಾಂಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ ಅದಕ್ಕೆ ಮೌಲ್ಯನ ತೆತ್ತಬೇಕಾಗುತ್ತೆ. ಅದರಿಂದ ಅವನು ಆ ಮೌಲ್ಯಕ್ಕೋಸ್ಕರ ಕಾಂಪ್ಲೆಕ್ಸ್ ಅವರೇ ಹುಡುಕ್ತಾ ಇರುವಂತಹ ಆ ಒಂದು ಗರ್ಭಿಣಿಯನ್ನ ಹುಡುಕೋದಿಕ್ಕೆ ಹೊರಡ್ತಾನೆ. ಅವಳನ್ನ ಹಿಡಿದು ಹೇಗಾದ್ರೂ ಮಾಡೋರಿಗೆ ಕೊಟ್ಟರೆ ನಾನು ಕಾಂಪ್ಲೆಕ್ಸ್ ಹೋಗ್ಬೇಕು ಅನ್ನುವಂತ ಒಂದು ಆಟದಿಂದ ಅವನು ಆ ಗರ್ಭಿಣಿಯಿಂದ ಬೀಳ್ತಾನೆ. ಆ ಗರ್ಭಿಣಿ ಬೇರೆ ಯಾರು ಅಲ್ಲ, ಸುಮತಿ. ಈ ಸುಮತಿ ಕೂಡ ಬೇರೆ ಯಾರು ಅಲ್ಲ, ಈಕೆನೆ ನಮ್ಮ ಕಲ್ಕಿಗೆ ಜನ್ಮನ ಕೊಡ್ತಾ ಇರುವಂತಹ ತಾಯಿ. ಈಕೆಯನ್ನ ಕಾಪಾಡೋದಿಕ್ಕೇನೆ ಅಶ್ವತ್ಥಾಮ ಅಜೇಯನಾಗಿರುವಂತದ್ದು. ಕಾಂಪ್ಲೆಕ್ಸ್ ನ ಜನರಿಗೆ ಸುಮತಿ ಯಾಕೆ ಬೇಕು? ಅಶ್ವತ್ಥಾಮ ಈ ಮೂವಿಯಲ್ಲಿ ಸುಮತಿನ ಕಾಪಾಡ್ತಾನ, ಅಥವಾ ನಮ್ಮ ಬೌಂಟಿ ಹಂಟರ್ ಭೈರವ ಅಶ್ವತ್ಥಾಮನನ್ನ ಸೋಲ್ಸಿ ಕಾಂಪ್ಲೆಕ್ಸ್ ಗೆ ಸುಮತಿನ ಕರ್ಕೊಂಡು ಹೋಗ್ಬಿಡ್ತಾನ. ಈ ಕಾಂಪ್ಲೆಕ್ಸ್ ಅವರಿಗೆ ಸುಮತಿ ಯಾಕೆ ಬೇಕು? ಅವರ ಪ್ರಾಜೆಕ್ಟ್ ಗೆ ಯಾವುದು? ನಿಜವಾಗಿಯೂ ಈ ಒಬ್ಬ ಬೌಂಟಿ ಹಂಟರ್ ಯಾರು? ಮಹಾಭಾರತಕ್ಕೂ ಈ ಸಿನಿಮಾದ ಕಥೆಗೂ ಏನ್ ಸಂಬಂಧ ಅನ್ನೋದನ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೋಬೇಕು. ಸೊ ಇದು ಈ ಸಿನಿಮಾದ ಕಥೆ. ಈಗ ಸಿನಿಮಾ ಹೇಗಿದ್ಯಪ್ಪ ಅಂತ ಅಂದ್ರೆ, ಗುರು ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಡೈ ಹಾರ್ಡ್ ಫ್ಯಾನ್. ಯಾಕಪ್ಪ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ, ಐ ನೋ ಅಬೌಟ್ ದ ಸೈನ್ಸ್, ಐ ನೋ ಅಬೌಟ್ ದ ಸೂಪರ್ ಹೀರೋಸ್, ಐ ನೋ ಅಬೌಟ್ ದ ಮ್ಯಾಜಿಕ್ ಅಂಡ್ ಐ ನೋ ಅಬೌಟ್ ದ ಟೈಮ್. ಯಾವುದೇ ಮೂವಿ ನೋಡ್ಬೇಕಾದ್ರೂ ನಾನೊಂದು ಜಾನರ್ ನ ನೋಡ್ತೀನಿ. ಅದು ಹಾರರ್, ಕ್ರೈಮ್, ಡ್ರಾಮಾನ, ಆಕ್ಷನ್, ಅಡ್ವೆಂಚರ್, ಸೈನ್ಸ್ ಫಿಕ್ಷನ್, ಮಿಸ್ಟೀರಿಯಸ್, ಸಸ್ಪೆನ್ಸ್, ಕಾಮಿಡಿನ, ಹಿಸ್ಟ್ರಿನ, ಮೈಥಾಲಜಿಕಲ್, ಹೀಗೆ ಒಂದು ಸಿನಿಮಾಗೆ ಹಲವಾರು ಜಾನರ್ಗಳು ಬರ್ತವೆ. ಈ ತರ ಆ ಸಿನಿಮಾದ ಜಾನರ್ ನೋಡಿ, ಆ ಸಿನಿಮಾದ ಸಿನಾಪ್ಸಿಸ್ ನೋಡಿ, ಆ ಸಿನಿಮಾದ ಟ್ರೈಲರ್ ಗಳನ್ನ ನೋಡಿ ಆ ಸಿನಿಮಾನ ನೋಡುವಂತ ಜನರು ತುಂಬಾ ಕಡಿಮೆ ಇರಬಹುದು. ಆ ಕಡಿಮೆಯಲ್ಲಿ ನಾನು ಒಬ್ಬ. ಆದ್ರೆ ಈ ಸಲ ನಾನ್ ಟ್ರೈಲರ್ ನ ಬಿಟ್ಟು ಬೇರೆ ಏನು ನೋಡ್ಲಿಲ್ಲ. ಈ ಸಿನಿಮಾದ ಸಿನಾಪ್ಸಿಸ್ ನೋಡ್ಲಿಲ್ಲ, ಅದು ಒಂದೇ ಟ್ರೈಲರ್ ನ ನೋಡಿತ್ತು, ಯಾವುದೇ ಬೇರೆ ಟ್ರೈಲರ್ ಗಳನ್ನ ನೋಡ್ಲಿಲ್ಲ. ಈವನ್ ಈ ಸಿನಿಮಾದ ಟ್ರೈಲರ್ ನ ಕೂಡ ನೆಗ್ಲೆಕ್ಟ್ ಮಾಡಿದಂತಹ ನಾನು ಈ ಸಿನಿಮಾನ ಒಂದು ರಿಫ್ರೆಶ್ಮೆಂಟ್ ಗೋಸ್ಕರ ಹೋಗಿದ್ದೆ. ಬಟ್ ಇದು ನನ್ನ ಊಹೆಗೂ ಮೀರಿ, ನನ್ನ ಎಕ್ಸ್ಪೆಕ್ಟೇಷನ್ ಗಳಿಗೂ ಮೀರಿ ಒಂದು ಟ್ರೀಟ್ ಅನ್ನ, ಒಂದು ಅದ್ಭುತವಾದಂತಹ ರಿಫ್ರೆಶ್ ಅನ್ನ ನನಗೆ ಕೊಟ್ಟಿದೆ. ಸಿನಿಮಾ ಎಲ್ಲೂ ಕೂಡ ಅದರ ಒಂದು ಸಿನಿಮಾಟೋಗ್ರಫಿ ಪವರ್ ಅನ್ನ ಬಿಟ್ಕೊಟ್ಟಿಲ್ಲ. ಪ್ರತಿಯೊಂದು ಫ್ರೇಮ್ ಅಲ್ಲೂ ಕೂಡ ತನ್ನದೇ ಆದಂತ ಡೀಟೇಲ್ಸ್ ನ ಹೊಂದಿರುವಂತಹ ಸಿನಿಮಾ ಮೇಕರ್ ಗಳ ಕಾರ್ಯನಿಷ್ಠೆಯನ್ನ ಇಲ್ಲಿ ಎತ್ತು ತೋರಿಸುತ್ತೆ. ನೀವು ಈ ಸಿನಿಮಾನ ಫ್ರೇಮ್ ಬೈ ಫ್ರೇಮ್ ಕೂಡ ಬ್ರೇಕ್ ಡೌನ್ ಮಾಡ್ಕೊಂತ ಹೋಗ್ಬಹುದು. ಅಷ್ಟು ಡೀಟೇಲ್ಸ್ ಅನ್ನ ಈ ಸಿನಿಮಾದಲ್ಲಿ ಸಿನಿಮಾ ಮೇಕರ್ಸ್ ಗಮನಾರ್ಹವಾಗಿ ತುಂಬಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಇಂದ ಕೆಲವು ಸೀನ್ ಗಳನ್ನ ಕಾಪಿ ಮಾಡಿದ್ದಾರೆ ಅಂತ ಕೂಡ ನನಗನ್ಸುತ್ತು. ಆದ್ರೂ ಕೂಡ ಈ ಸಿನಿಮಾದಲ್ಲಿ ಅದು ನಿಮ್ಗೆ ಕಾಪಿ ಅನ್ಸಲ್ಲ, ಒಂದು ಇನ್ಸ್ಪಿರೇಷನ್ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾದ ಸಿನಿಮಾಟೋಗ್ರಫಿ ಎಷ್ಟು ಆಸಮ್ ಆಗಿದೆ ಅಂತಂದ್ರೆ ನೀವು ಆ ಫ್ರೇಮ್ ಗಳನ್ನು ಕೂಡ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಇವನ್ ಕ್ಯಾರೆಕ್ಟರ್ ಡಿಸೈನ್ ಕೂಡ ಅಷ್ಟೇ ಆಸಮ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಕಮಲ್ ಹಾಸನ್ ಅವರ ಆಕ್ಟಿಂಗ್ ಮಾತ್ರ ನಾನ್ ಫ್ಲಾಟ್ ಆಗೋದೆ. ಅದರಲ್ಲೂ ಕೂಡ ಅಮಿತಾಬ್ ಬಚ್ಚನ್ ಈಸ್ ಇನ್ ಟಾಪ್. ಆ ಅಶ್ವತ್ಥಾಮನ ಓಲ್ಡರ್ ಫಾರ್ಮ್ ಮತ್ತೆ ಯಂಗರ್ ಫಾರ್ಮ್ ಇತ್ತಲ್ಲ, ಅದು ಮಾತ್ರ ಟಾಪ್ ಲೆವೆಲ್ ಅಲ್ಲಿ ಇತ್ತು. ಅಮಿತಾಬ್ ಬಚ್ಚನ್ ಅವರು 8 ಫುಟ್ ಹೈಟ್ ಇದ್ರು ಕೂಡ ಸಿನಿಮಾದಲ್ಲಿ ಅವರ ಆ ಪವರ್ ಇತ್ತಲ್ಲ, ಆ ಸೂಪರ್ ನ್ಯಾಚುರಲ್ ಪವರ್ ಇತ್ತಲ್ಲ, ಅದು ನಮ್ಗೆಲ್ಲೂ ಕೂಡ ನಮ್ಗೆ ಓವರ್ ಪವರ್
ಫಾರ್ವರ್ಡ್ ಆಗ್ಲಿ ಅಥವಾ ಓವರ್ ಆಗ್ಲಿ ಅನ್ನಿಸ್ಲಿಲ್ಲ. ಅದು ತುಂಬಾ ನ್ಯಾಚುರಲ್ ಆಗಿ ಪ್ಯೂರ್ ಆಗಿ ಆ ಕ್ಯಾರೆಕ್ಟರ್ಗೆ ಎಷ್ಟು ಕೊಡ್ಬೇಕಾಗಿತ್ತು, ಹೇಗೆ ಕೊಡ್ಬೇಕಾಗಿತ್ತು, ಯಾವ ರೀತಿ ಇರ್ಬೇಕಾಗಿತ್ತು, ಅಶ್ವತ್ಥಾಮ ಆ ರೀತಿನೇ ಇದ್ರು. ಇನ್ನು ಆ ಸುಪ್ರೀಂ ಕ್ಯಾರೆಕ್ಟರ್ ಇತ್ತಲ್ಲ ನಮ್ಮ ಕಮಲ್ ಹಾಸನ್ ನೋಡ್ದು, ಅದು ಕಮಲ್ ಹಾಸನ್ ಅಂತ ನನ್ನ ಕೈಲಿ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಪರ್ಫೆಕ್ಟ್ ಆದಂತ ರೋಲ್ ಇದೆ. ಈಗ ನಾನು ನಿಮ್ಗೊಂದು ಡೀಟೇಲಿಂಗ್ ಕೊಡ್ತೀನಿ, ಇದು ಯಾವ ಲೆವೆಲ್ಗೆ ವಾಸ್ಟ್ ಆಗಿದೆ ಮೂವಿ ಅಂತ. ಸುಮತಿ ಶಂಬಾಲಾಗೆ ಬಂದಾಗ ಪ್ರತಿಯೊಂದು ದೇಶದ ಪ್ರತಿಯೊಂದು ಜನಾಂಗದ ಎಲ್ಲಾ ಜನರು ಆಕೆನ ಸ್ವಾಗತ ಮಾಡ್ಕೋತಾರೆ ಅಂತ ಅಂದ್ರೆ ಪ್ರತಿಯೊಬ್ರು ಆ ಕಲ್ಕಿಗೋಸ್ಕರ ಕಾಯ್ತಾ ಇದ್ದಾರೆ. ಪ್ರತಿಯೊಬ್ರು ಅನ್ನೋದಕ್ಕಿಂತ ಆ ಇಡೀ ವಿಶ್ವ, ಆ ಒಂದು ಇಡೀ ಯೂನಿವರ್ಸ್ ನಮ್ಮ ಕಲ್ಕಿಗೋಸ್ಕರ ಕಾಯ್ತಾ ಇದೆ. ಅಲ್ಲಿ ಜಾತಿ ಧರ್ಮ ಮತ ಪಂಥಗಳನ್ನ ಲೆಕ್ಕಿಸದೆ ಆ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಒಂದು ಯೂನಿವರ್ಸ್ ಕಾಯ್ತಾ ಇದೆ. ಅಷ್ಟೆಲ್ಲ ಮಾತಾಡದ್ಮೇಲೆ ನಾವು ನಮ್ಮ ಪ್ರಭಾಸ್ ಅವ್ರ ಬಗ್ಗೆನೂ ಮಾತಾಡ್ಲೇಬೇಕಲ್ವಾ. ಪ್ರಭಾಸ್ ಅವ್ರ ಕಮ್ ಬ್ಯಾಕ್ ತುಂಬಾ ಚೆನ್ನಾಗಿದೆ, ಆದ್ರೆ ನನಗೆ ಪ್ರಭಾಸ್ ಅವ್ರ ಸೂಟ್ ಇಷ್ಟ ಆಗ್ಲಿಲ್ಲ, ಅವರ ಫ್ಯಾಟ್ ಇಷ್ಟ ಆಗ್ಲಿಲ್ಲ. ನಾನು ಯಾಕೆ ತರ ಹೇಳ್ತಾ ಇದೀನಿ ಅಂದ್ರೆ ನೋಡಿ, ಈ ಪಿಕ್ಚರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವರ ತಲೆಗಿಂತ ಅವರ ಬಾಡಿ ಎಷ್ಟು ಸಣ್ಣದಾಗಿದೆ ಅಂತ ನೋಡಿ. ಯಾವುದೇ ಕ್ಯಾರೆಕ್ಟರ್ ನ ಡಿಸೈನ್ ಮಾಡ್ಬೇಕಾದ್ರೆ ಆ ಕ್ಯಾರೆಕ್ಟರ್ ಒಂದು ಕಾಸ್ಟ್ಯೂಮ್ ನ ಡಿಸೈನ್ ಮಾಡ್ಬೇಕಾದ್ರೆ ಕಾಸ್ಟ್ಯೂಮ್ ಯಾವತ್ತಿದ್ರು ತಲೆಗಿಂತ ದಪ್ಪಿಯೇ ಇರ್ಬೇಕು. ಯಾಕಂದ್ರೆ ಕಾಸ್ಟ್ಯೂಮ್ ಅಲ್ಲಿ ಒಂದು ಪವರ್ ಇರುತ್ತೆ ಅಲ್ವಾ, ಆ ಕಾಸ್ಟ್ಯೂಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಲ್ವಾ, ಅಂತ ಅಂದ್ಮೇಲೆ ಅದು ನಿಮ್ ತಲೆಗಿಂತ ಸ್ವಲ್ಪ ದಪ್ಪ ಇರ್ಬೇಕು ತಾನೆ. ಇಷ್ಟು ದೊಡ್ಡ ನೋವಾಗಿದ್ದಂತ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಕೊಟ್ಟಂತ ಟ್ರೀಟ್ ಐ ಕ್ಯಾಂಟ್ ಫರ್ಗೆಟ್. ಅದರಲ್ಲೂ ಆ ಮಹಾಭಾರತದ ಸೀನರಿಗಳು ಅವಾಗವಾಗ ಬಂದೋಗ್ತವೆಲ್ಲ, ಅವು ಮಾತ್ರ ಎಪಿಕ್ ಲೆವೆಲ್. ಕ್ಲೈಮ್ಯಾಕ್ಸ್ ಇಸ್ ಎವ್ರಿಥಿಂಗ್. ಬೇಕಾದ್ರೆ ಕ್ಲೈಮ್ಯಾಕ್ಸ್ ಬಗ್ಗೆ ನಾನೊಂದು ವಿಡಿಯೋ ಮಾಡಾಕ್ತೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಇಟ್ಸ್ ಆಸಮ್, ಇಟ್ಸ್ ಪರ್ಫೆಕ್ಟ್. ಹಂಗಂತ ಈ ಸಿನಿಮಾದಲ್ಲಿ ಯಾವುದೇ ಕಮಿಗಳಿಲ್ಲ ಅಂತ ಅಲ್ಲ. ಈ ಸಿನಿಮಾದ ಕಮ್ಮಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂಚೂರು ಇಷ್ಟ ಆಗಲಿಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಐ ಆಮ್ ಸೋ ಸಾರಿ. ಹಾಡುಗಳಂತೂ ಬೇಕಾಗಿ ಇರಲಿಲ್ಲ ಅನ್ನಿಸ್ತು. ಫೈನಲಿ ಕಾಸ್ಟ್ಯೂಮ್ ಡಿಸೈನ್ ಮತ್ತೆ ವೆಪನ್ ಡಿಸೈನ್, ಎಸ್ಪೆಷಲಿ ಶಂಬಾಲಾದವ್ರದ್ದು ಅವರ ಕಾಸ್ಟ್ಯೂಮ್ ಡಿಸೈನ್ ಮತ್ತೆ ಅವರ ವೆಪನ್ ಡಿಸೈನ್ ನನಗೆ ಆಟ ಸಾಮಾನ್ ತರ ಇತ್ತು. ಮತ್ತೆ ಶೂಟ್ ಮಾಡಿದಾಗ ಬರುವಂತ ಬ್ಲೂ ಲೈಟ್ ಇದೆಲ್ಲ, ಆ ಬ್ಲೂ ಲೈಟ್ ಸ್ಯಾಚುರೇಷನ್ ನ ಸ್ವಲ್ಪ ಕಡಿಮೆ ಮಾಡಿ ಆಸಮ್ ಆಗಿರುತ್ತೆ. ಎಕ್ಸ್ಪ್ಲೋಸಿವ್ ನ ಬ್ರೈಟ್ನೆಸ್ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಇದ್ದಿದ್ರೆ ಚೆನ್ನಾಗಿರೋದು. ಕ್ಲೈಮ್ಯಾಕ್ಸ್ ಪರ್ಫೆಕ್ಟ್, ಸಿನಿಮಾ ಪರ್ಫೆಕ್ಟ್. ಫೈನಲಿ ಸಿನಿಮಾ ವರ್ತ್ ಟು ವಾಚ್. ಈ ಸಿನಿಮಾನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಒಂದು ಒಳ್ಳೆ ಅದ್ಭುತವಾದಂತ ಎಪಿಕ್ನೆಸ್ ಸಿನಿಮಾನ ನೀವಿಲ್ಲಿ ಫೀಲ್ ಮಾಡ್ತೀರಾ. ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರನ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.